ದುಷ್ಪರಿಣಾಮಗಳನ್ನು ಎದುರಿಸ್ತಾ ಇದ್ದೇವೆ ಕೂಡ. ಶತಶತಮಾನಗಳಿಂದ ಸಿದ್ಧಿ ಪುರುಷರು, ಋಷಿ ಮುನಿಗಳು, ಅನೇಕ ಸಾಧಕರು ಉಪಯೋಗಿಸುತ್ತಾ ಬಂದಿರುವ ಯೋಗಾಸನಗಳ ಮಹತ್ವವನ್ನು ಅರಿತು ಪ್ರತಿದಿನವೂ ಯೋಗಾಭ್ಯಾಸ ಮಾಡೋಣ, ಲವಲವಿಕೆಯಿಂದ ಜೀವಿಸೋಣ. ಈಗ ಕಲಿಯೋಣ ಹೊಸ ಯೋಗಾಸನಗಳನ್ನು ಇಂದಿನ ಯೋಗದಲ್ಲಿ. ನಮಸ್ತೆ. ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರತಿದಿನ ಯೋಗವನ್ನ ಅಭ್ಯಾಸ ಮಾಡುವುದರಿಂದ ಮಾನಸಿಕ ತೊಂದರೆಗಳು ಬರುವುದಿಲ್ಲ, ಇದ್ದಲ್ಲಿ ದೂರವಾಗ್ತವೆ. ಅಂದ್ರೆ ಅತಿ ಭಯಗೊಳ್ಳುವಿಕೆ, ಸದಾ ಕಾಲದಲ್ಲಿ ಕೊರಗುವಿಕೆ, ಸದಾ ಕಾಲದ ಕೋಪ, ಸದಾ ಕಾಲದಲ್ಲಿ ಯೋಚನೆಯನ್ನ ಮಾಡುವಿಕೆ ಇತ್ಯಾದಿ ಈ ಹಂತಗಳು ದೂರವಾಗಲಿಕ್ಕೆ ಕಾರಣ ಅಂದಲ್ಲಿ ಮನಸ್ಸಿನ ಸಮತ್ವತೆ, ಲ್ಯಾಕ್ ಆಫ್ ಐಡಿಯಲಿಸಂ, ಕ್ರಮತೆಯ ಬಗೆಗೆ ಸ್ಪಷ್ಟತೆ ಇಲ್ಲದೆ ಇದ್ದಾಗ ಈ ರೀತಿ ತೊಂದರೆಗಳು ಆವೃತ್ತವಾಗ್ತವೆ. ಮನಸ್ಸಿನ ಒಂದು ಸಮತ್ವತೆ ಆವೃತ್ತವಾದಾಗ, ಅಂದ್ರೆ ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡಿದಾಗ ಮನಸ್ಸಿನ ಸಮತ್ವತೆ ಆವೃತ್ತವಾಗುತ್ತದೆ. ಹಾಗಾಗಿ ಅರಿವಿಲ್ಲದೆ ಕ್ರಮತೆಯನ್ನು ರೂಪಿಸಿಕೊಳ್ಳುತ್ತೀರಿ. ಹಾಗಾಗಿ ಮಾನಸಿಕ ತೊಂದರೆಗಳು ಅರಿವಿಲ್ಲದೆ ದೂರವಾಗ್ತವೆ. ಪ್ರತಿದಿನ ಯೋಗವನ್ನ ಅಭ್ಯಾಸ ಮಾಡಿ ಸದೃಢ ಮನಸ್ಸನ್ನ ನಿಮ್ಮದಾಗಿಸಿಕೊಳ್ಳಿ. ಆರೋಗ್ಯಕ್ಕೆ ಸಹಕಾರಿಯಾಗುವ 2 ಅಮೂಲ್ಯ ಆಸನಗಳನ್ನು ನೋಡೋಣ. ಮೊದಲಿಗೆ ಸುಖ ಉಷ್ಟ್ರಾಸನ. ನಿಧಾನವಾಗಿ ಕೈಗಳನ್ನು ಮುಂದೆ ಚಾಚಿ ಹಸ್ತಗಳನ್ನ ದೇಹದ ಹಿಂಭಾಗಕ್ಕೆ ಅಳವಡಿಸಿ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತಲೆಯನ್ನ ಹಿಂದೆ ತನ್ನಿ ದೀರ್ಘವಾಗಿ ಉಸಿರಾಡಿ ಹಸ್ತಗಳನ್ನ ಸ್ವಚ್ಛವಾಗಿ ಪಾದದ ಹಿಂಭಾಗಕ್ಕೆ ಈ ರೀತಿಯಲ್ಲಿ ಅಳವಡಿಸಿರ್ಬೇಕು. ಇಲ್ಲಿ ಶ್ವಾಸಕೋಶ ಪೂರ್ತಿಯಾಗಿ ಹಿಗ್ಗಿರುತ್ತದೆ. ಇದೇ ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಾಡಬೇಕು. ಅಂದ್ರೆ ಎದೆಯ ಭಾಗದ ಉಸಿರಾಟ. ಈ ಆಸನದಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ತೊಡೆಗಳು ಸೇರಿರ್ಬೇಕು. ಹಸ್ತಗಳನ್ನ ಸಾಧ್ಯವಾದಷ್ಟು ಕಾಲುಗಳ ನೇರದಲ್ಲಿ ಅಳವಡಿಸಿ, ಆಗೋದಿಲ್ಲ ಅಂತಕ್ಕಂಥವ್ರು ಸ್ವಲ್ಪ ದೂರದಲ್ಲಿ ಅಳವಡಿಸಬಹುದು. ತಲೆಯನ್ನ ಹಿಂದೆ ತಂದಿರ್ಬೇಕು. ಈ ಆಸನದಿಂದ ದೊರೆಯುವ ಪ್ರಯೋಜನಗಳು: ಶ್ವಾಸಕೋಶದ ಸಾಮರ್ಥ್ಯ ಹೇರಳತೆಯನ್ನು ಪಡೆಯುತ್ತದೆ. ಉಸಿರಾಟದ ತೊಂದರೆಗಳು ಬರುವುದಿಲ್ಲ, ಇದ್ದಲ್ಲಿ ದೂರವಾಗ್ತವೆ. ಗಂಟಲಿನ ಕೆರೆತ, ನೋವು ಇದು ದೂರವಾಗುತ್ತವೆ. ಹಾಡುಗಾರರಿಗೆ ಉತ್ತಮವಾದ ಆಸನ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ವಜ್ರಾಸನದ ಸ್ಥಿತಿಗೆ ಬನ್ನಿ. ಮುಂದಿನ ಆಸನ ಶಶಾಸನ. ನಿಧಾನವಾಗಿ ಕೈಗಳನ್ನ ಮುಂದೆ ಚಾಚಿ ಹಸ್ತ ಮತ್ತೆ ಮೊಣಕೈಯನ್ನ ಮಂಡಿಗಳ ಮುಂಭಾಗಕ್ಕೆ ಅಳವಡಿಸಿ, ನಾಲಿಗೆಯನ್ನ ಹಲ್ಲುಗಳ ಹಿಂಭಾಗಕ್ಕೆ ಅಳವಡಿಸಿ ಈ ರೀತಿಯಲ್ಲಿ ನಂತರ ಬಾಯಿಯಲ್ಲಿ ಉಸಿರಾಡಿ 30 ರಿಂದ 40 ಬಾರಿ ಅಥವಾ 40 ರಿಂದ 50 ಬಾರಿಯವರೆಗೂ 1 ನಿಮಿಷದಲ್ಲಿ ಉಸಿರಾಡುವಿಕೆ ಅತ್ಯಗತ್ಯ. ಉಸಿರಾಡುವಾಗ ಪೂರ್ತಿ ದೇಹ ಚಲನೆಗೆ ಒಳಪಡಬೇಕು. ಈ ರೀತಿಯಲ್ಲಿ ದೇಹದ ಚಲನೆ ಸ್ವಚ್ಛವಾಗಿ ಬರಬೇಕು. ಇಲ್ಲಿ ಎಚ್ಚರಿಕೆ ವಹಿಸಬೇಕಾದ ಮುಖ್ಯ ಅಂಶ ಅಂದ್ರೆ ತೊಡೆಗಳನ್ನು ಸೇರಿಸಿರ್ಬೇಕು. ಹಸ್ತ ಮತ್ತೆ ಮೊಣಕೈಯನ್ನು ನೆಲಕ್ಕೆ ಅಳವಡಿಸಿರ್ಬೇಕು. ದೇಹ ಪೂರ್ತಿ ಚಲನೆಗೆ ಒಳಪಡಬೇಕು. ಇಲ್ಲಿ ಬಾಯಿಯ ಉಸಿರಾಟ ಅತ್ಯಗತ್ಯ. ಬಾಯಿಯ ಮುಖಾಂತರ ಉಸಿರಾಡುವುದು ಬಹಳ ಮುಖ್ಯವಾದಂತ ಅಂಶ. ಈ ಆಸನದಿಂದ ದೊರೆಯುವ ಪ್ರಯೋಜನಗಳು ಅಂದ್ರೆ ವೋಕಲ್ ಕಾರ್ಡ್ನ ತೊಂದರೆ ಬರುವುದಿಲ್ಲ. ಅತಿ ವಯಸ್ಸಿಗೆ ಮುನ್ನ ಮುಖದಲ್ಲಿ ಬರ್ತಕ್ಕಂಥ ಸುಕ್ಕನ್ನು ತಡೆಗಟ್ಟುತ್ತದೆ. ಗಂಟಲಿನ ಕೆರೆತ, ಉರಿ, ಟಾನ್ಸಿಲೈಟಿಸ್ನ ತೊಂದರೆಗಳು ಬರುವುದಿಲ್ಲ, ಇದನ್ನು ದೂರವಾಗ್ತವೆ. ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುವಲ್ಲಿ ಸಹ ಈ ಆಸನ ವಿಶೇಷವಾಗಿ ಸಹಕಾರಿಯಾಗುತ್ತದೆ. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ವಜ್ರಾಸನದ ಸ್ಥಿತಿಗೆ ಬನ್ನಿ. ವಿಶ್ರಾಂತಿಯನ್ನು ಕೊಡಿ. ಆರೋಗ್ಯವಾಣಿ. ಪ್ರತಿದಿನ ತಣ್ಣೀರಿನ ಸ್ನಾನವನ್ನ ಮಾಡುವುದರಿಂದ ತಲೆ ಕೂದಲು ಉದುರುವಿಕೆ, ತಲೆಯ ಒಟ್ಟು ಬರುವುದಿಲ್ಲ, ಇದ್ದಲ್ಲಿ ದೂರವಾಗುತ್ತದೆ. ತಣ್ಣೀರಿನ ಸ್ನಾನ ಅತ್ಯಗತ್ಯ. ಅಸ್ತಮಾದ ತೊಂದರೆ ಇರ್ತಕ್ಕಂಥವ್ರು ಅಂದ್ರೆ ಕಫದ ವಾತಾವರಣದ ಬಾಡಿ ಇರ್ತಕ್ಕಂಥವರು ಉಗುರು ಬೆಚ್ಚಗಿನ ನೀರಿನ ಸ್ನಾನವನ್ನು ಮಾಡುವುದು ಅತ್ಯಗತ್ಯ. ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡಿ ತಣ್ಣೀರಿನ ಸ್ನಾನವನ್ನು ಅಳವಡಿಸಿಕೊಳ್ಳಿ. ವಿಶೇಷವಾದ ಆರೋಗ್ಯವನ್ನ ನಿಮ್ಮದಾಗಿಸಿಕೊಳ್ಳಿ. ಉತ್ತಮ ಆಸನಗಳೊಂದಿಗೆ
ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.